ಸುಮಾರು 3 ವರ್ಷದಿಂದ ಯಾವುದೂ ರಿಕ್ರೂಟ್‌ಮೆಂಟ್ ಆಗಿರಲಿಲ್ಲ. ಈ ಸರ್ಕಾರ ಬಂದಾದ್ಮೇಲೆ ಈ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1,00,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಸುಮಾರು 2-3 ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಬೆಂಗಳೂರು ಇರ್ಬೋದು, ಧಾರವಾಡ, ಬಿಜಾಪುರ, ಮತ್ತೆ ಕಲಬುರಗಿ, ಮೈಸೂರು, ಶಿವಮೊಗ್ಗ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಹೋರಾಟ ಮಾಡಿ ಧಾರವಾಡದಲ್ಲಂತೂ 4-5 ಬಾರಿ ಹೋರಾಟ ಮಾಡಿದ್ವಿ. ಬೆಂಗಳೂರಲ್ಲೂ 4-5 ಬಾರಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ ನಂತರ ಸರ್ಕಾರ ಅಂದರೆ ಫೆಬ್ರವರಿ ಬಜೆಟಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ ಅಂತೇಳಿ ಹೇಳಿದ್ರು. ಅದ್ರ ನಂತರ ನಾವು ಅದನ್ನ ಇವೆಂಟ್ ಆಫ್ ಕ್ಯಾಲೆಂಡರ್ ಜೊತೆ ಇನ್ನೂ 50,000 ವೇಕೆನ್ಸಿನ ಫಿಲ್ ಮಾಡಲೇಬೇಕು ಅಂತೇಳಿ ಹೋರಾಟ ಮಾಡಿದ ನಂತರ ಏನು ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಆಸ್ ಪರ್ 371 ಜೆ ಪ್ರಕಾರ ಅಪ್ ಟು 80%ಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಬೇಕಿಲ್ಲ. ಆ ಪೋಸ್ಟ್ ಫಿಲ್ ಮಾಡಿ ಅಂದ್ಬಿಟ್ಟು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ MLA ಮಿನಿಸ್ಟರ್ಸ್ ಎಲ್ಲರಿಗೂ ಭೇಟಿ ಮಾಡಿ ಮನವಿ ಮಾಡಿಕೊಂಡಾಗ ಅದಕ್ಕೆ ಸ್ಪಂದಿಸಿ 56,432 ಹುದ್ದೆಗಳಿಂದ ಇವತ್ತು 72,186 ಹುದ್ದೆಗಳನ್ನು ಭರ್ತಿ ಮಾಡ್ತಿದ್ದಾರೆ. ಈ ಒಂದು 72,186 ಹುದ್ದೆ ಇಷ್ಟು ಸಾಲಲ್ಲ. ಇನ್ನು ಆಕ್ಚುಲಿ ನಿಯರ್ಲಿ 1,00,000 ಹುದ್ದೆಗಳನ್ನು ಇದೇ ವರ್ಷ ಭರ್ತಿ ಮಾಡಬೇಕು. ನೆಕ್ಸ್ಟ್ ಒಂದು 6 ಮಂತ್ ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು ಅಂತ ಕೇಳ್ಕೊಂಡಿದ್ವಿ. ಆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರು ಯಾವುದೇ ಕಾರಣಕ್ಕೂ KPSCಗೆ ಒಂದೇ ಒಂದು ನೋಟಿಫಿಕೇಶನ್ಸ್ ಕೊಡಬಾರ್ದು. ಎಲ್ಲನೂ KE ಮುಖಾಂತರ ನಡೆಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂತಂದ್ರೆ ಇವನ್ KE ಮುಖಾಂತರ 6 ಮಂತ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಅಂದ್ರೆ ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ನಡೆಸಿದ್ರು ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ KPSC ಕೊಡಬಾರ್ದು. ಪ್ರತಿಯೊಂದು ಜಾಬ್ ಅಲ್ಲೂ ಕರಪ್ಷನ್ ಇದೆ. ಈಗಿರುವಂತಹ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಅವರು ಸ್ವಲ್ಪ ಅವರು ಇರೋದ್ರಲ್ಲಿ ಒಳ್ಳೆಯವರು ಇದ್ದಾರೆ. ಬಟ್ ಅವ್ರೇನಾದ್ರೂ ಇಲ್ಲ ಅಂತಂದ್ರೆ ಎಲ್ಲಾ ಪೋಸ್ಟನ್ನು ಮಾರ್ಕೊಂಡ್ಬಿಡ್ತಾರೆ. ಈಗ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಇರೋ ತನಕ ಎನಿ ಟೈಮ್ ಅವ್ರು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿಸ್ಬೋದು. KPSC ಮೆಂಬರ್ಸ್ ಆ ರೀತಿ ಇದ್ದಾರೆ, ಅಷ್ಟು ಕರಪ್ಟ್ ಇದ್ದಾರೆ. ಮತ್ತೆ ಸರ್ಕಾರನೂ ಅಷ್ಟೇ ಯಾವುದೇ ಕಾರಣಕ್ಕೂ KPSCಗೆ ಒಂದೇ ಒಂದು ನೋಟಿಫಿಕೇಶನ್ ಕೊಡಬಾರ್ದು. ಎಲ್ಲ ನೋಟಿಫಿಕೇಶನ್ಸು KE ಮುಖಾಂತರ ನಡೆಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ KPSC ಕೊಡಬಾರ್ದು. ಪ್ರತಿಯೊಂದು ಹಂತದಲ್ಲೂ ಕರಪ್ಷನ್ ಇದೆ, ಇನ್ಕ್ಲೂಡಿಂಗ್ KS ನೋಟಿಫಿಕೇಶನ್ KPSC ಕೊಡಬಾರ್ದು. ಯಾಕೆ ಅಂತಂದ್ರೆ ಅದರಲ್ಲಿ ಮೇನ್ಸ್ ಇಂದ ಹಿಡಿದು ಪ್ರಿಲಿಮ್ಸ್ ಇಂದ ಹಿಡಿದು ಮೇನ್ಸ್ ಇಂಟರ್ವ್ಯೂ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕರಪ್ಷನ್ ಇದೆ. ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಏನೊಂದು DPR ಸೆಕ್ರೆಟರಿ ಜಗದೀಶ್ ಸರ್ ಇರ್ಬೋದು, ಚೀಫ್ ಸೆಕ್ರೆಟರಿ ಮೇಡಮ್ ಇರ್ಬೋದು, CM ಸರ್ ಇರ್ಬೋದು, ಎಲ್ರಿಗೂ ಮನವಿ ಮಾಡ್ಕೊಂಡಿದೀವಿ. ಇದನ್ನ ಪಾಸಿಟಿವ್ ಆಗಿ ಸ್ಪಂದಿಸಿದ್ರೆ ಒಳ್ಳೇದಿರುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಇವನ್ ಏನು ಸಪೋರ್ಟ್ ಮಾಡಿದ್ರ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮತ್ತೆ ಲೈಬ್ರರೀಸ್ ಇರ್ಬೋದು, ಎಲ್ಲ ಸಂಘಟನೆಗಳು, ವಿವಿಧ ಸಂಘಟನೆಗಳು, ವಿದ್ಯಾರ್ಥಿ ಪರ ಇರ್ಬೋದು, ರೈತರ ಪರ ಸಂಘಟನೆಗಳು, ಮತ್ತೆ ಇವನ್ ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳಿಗೆ ನಾನು ಈ ಮುಖಾಂತರ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಎಲ್ಲ ಪೊಲೀಸ್ ಇಲಾಖೆಗೆ ಏನೊಂದು ನಮಗೆ ಹಲವಾರು ಟೈಮು FIR ಹಾಕಿರ್ಬೋದು, ಯಾವುದೇ ವಿಚಾರ ಆಗಿದ್ರು ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡಿದೀವಿ. ಇವತ್ತು ಏನು ಒಂದು 72,186 ಹುದ್ದೆಗಳಿದೆ. ಇದನ್ನ ಒಂದು ನಿರ್ದಿಷ್ಟ ಟೈಮಲ್ಲಿ 6 ಮಂತಲ್ಲಿ ರಿಕ್ರೂಟ್ಮೆಂಟ್ ಆಗ್ಬೇಕಂದ್ರೆ ಮತ್ತೆ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದ್ರ ಪಾತ್ರ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಯಾರೆಲ್ಲ ಮಿಡಲ್ ಮ್ಯಾನ್ ಇದ್ದಾರೆ, ಮತ್ತೆ ಯಾರು ಮಧ್ಯವರ್ತಿಗಳಿದ್ದಾರೆ, ಕಮಿಷನ್ ಮುಖಾಂತರ ಸ್ಕ್ಯಾಮ್ ಮಾಡ್ತಿದ್ದಾರೆ, ಕ್ವಶನ್ ಪೇಪರ್ ಲೀಕ್ ಇರ್ಬೋದು, ಬ್ಲೂಟೂತ್ ಸ್ಕ್ಯಾಮ್ ಇರ್ಬೋದು, ಇವ್ರನ್ನೆಲ್ಲರನ್ನೂ ಜೈಲಿಗೆ ಕಳ್ಸ ಅಂತ ಕೆಲಸ ಮಾಡಬೇಕು. ಮತ್ತೆ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಅಷ್ಟೇ ಕೆಲಸ ಸಿಗಬೇಕು. ಆ ರೀತಿ ಆಗ್ಬೇಕಂತಂದ್ರೆ ಪೊಲೀಸ್ ಇಲಾಖೆ ತುಂಬಾ ಇಂಪಾರ್ಟೆಂಟು. ಮತ್ತೆ ಸರ್ಕಾರನೂ ಅಷ್ಟೇ ಒಂದು ಕರಪ್ಷನ್ ಮುಕ್ತ ಒಂದು ರಿಕ್ರೂಟ್ಮೆಂಟ್ ಆಗಬೇಕು. ಯಾಕೆಂತಂದ್ರೆ ಈ ಹಿಂದೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಮೋರ್ ದೆನ್ 70 to 80% ಬರೀ ಕರಪ್ಷನ್ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೋಸ್ಟ್ ಕರಪ್ಷನ್ ಆಗ್ಬಾರ್ದು. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅಂಥವರಿಗೆ ಕೆಲಸ ಸಿಗಬೇಕು. ಆ ರೀತಿ ಆಗ್ಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಮತ್ತೆ ಪ್ರತಿಯೊಬ್ಬರೂ ಇದಕ್ಕೆ ಪಾತ್ರಧಾರರಾಗಬೇಕಾಗುತ್ತೆ. ಎಲ್ಲರೂ ಸಪೋರ್ಟ್ ಬೇಕಾಗುತ್ತೆ. ಎಲ್ಲ ಆಸ್ಪಿರೆಂಟ್ಸು ಏನೊಂದು ಪ್ರತಿಯೊಂದು ಹೋರಾಟಕ್ಕೂ ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ. ಅದು ನಿಮ್ಮಿಂದನೇ ಇಷ್ಟೆಲ್ಲ ಬದಲಾವಣೆ ಆಗಿರೋದು. ಇನ್ನೂ ಸಾಕಷ್ಟು ಬದಲಾವಣೆ ಇದೆ. ಏನು ಒಂದು 2,84,000 ಖಾಲಿ ಹುದ್ದೆ ಇದೆ. ಇವಾಗ ಅಟ್ ಪ್ರೆಸೆಂಟ್ ಏನಿಲ್ಲ ಅಂದ್ರೆ ಮೋರ್ ದೆನ್ 3 lakhs ವೇಕೆನ್ಸಿ ಇದೆ. ಅಷ್ಟು ವೇಕೆನ್ಸಿನ ಫಿಲ್ ಮಾಡಬೇಕು. ಆ ರೀತಿ ನಾವು ಹೋರಾಟ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.